ಬೆಂಗಳೂರಿನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಸಾವನ್ನಪ್ಪಿದ್ರು. ಆರ್ಸಿಬಿ ಅಭಿಮಾನಿಗಳು ಸಸ್ಪೆಂಡ್ ಆಗಿರುವಂತಹ ಅಧಿಕಾರಿಗಳ ವಿಚಾರಣೆಗೆ ಇವತ್ತು ಬುಲಾವ್ ನೀಡಿರುವಂತದ್ದು. ಬೆಂಗಳೂರು ನಗರ ಡಿಸಿ ಜಗದೀಶ್ ಅವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅಮಾನತಾಗಿರುವಂತಹ ಕಮಿಷನರ್ ಬಿ ದಯಾನಂದ್ ಅವರು ಹಾಗೆ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್ ಸೇರಿದಂತೆ ಹಲವರ ವಿಚಾರಣೆ ಕೂಡ ನಡೆಯಲಿದೆ ಇವತ್ತು. ಇನ್ನು ಅಧಿಕಾರಿಗಳು, ಸಿಬ್ಬಂದಿ ಸೇರಿದಂತೆ 44 ಮಂದಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಇವತ್ತು ಡಿಸಿ ಕಚೇರಿಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ನೋಡಿ, ಆರ್ಸಿಬಿ ಅಭಿಮಾನಿಗಳ ಒಂದು ದುರಂತ ಅಂತಾನೆ ಹೇಳ್ಬೋದು. 17 ವರ್ಷಗಳ ಬಳಿಕ ಕಪ್ ಗೆದ್ದಿತ್ತು ಆರ್ಸಿಬಿ. ಆದರೆ ತರಾತುರಿಯಲ್ಲಿ ಮಾಡಿದಂತಹ ರಾಜ್ಯ ಸರ್ಕಾರದ ಎಡವಟ್ಟೋ ಅಥವಾ ಪೊಲೀಸರ ಎಡವಟ್ಟೋ ಗೊತ್ತಿಲ್ಲ. ಆದರೆ ಈ ಎಡವಟ್ಟಿಗೆ, ತರಾತುರಿ ಕಾರ್ಯಕ್ರಮದ ಒಂದು ಆಯೋಜನೆಗೆ ಬಲಿಯಾಗಿದ್ದು 11 ಮಂದಿ ಆರ್ಸಿಬಿ ಅಭಿಮಾನಿಗಳು. ಈ ಒಂದು ಸಾವಿನ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಕಮಿಷನರ್ ಬಿ ದಯಾನಂದ್ ಅವರು ಹಾಗೆ ಡಿಸಿಪಿ ಮತ್ತು ಎಸಿಪಿ, ಇನ್ಸ್ಪೆಕ್ಟರ್ ಸೇರಿದಂತೆ 44 ಜನರಿಗೆ ಜಿಲ್ಲಾಧಿಕಾರಿ ಬುಲಾವ್ ನೀಡಿದ್ದಾರೆ. ಇನ್ನು ಇವತ್ತು ಕಚೇರಿಗೆ ಹಾಜರಾಗಬೇಕಾಗಿದೆ, ವಿಚಾರಣೆಯನ್ನ ಕೂಡ ಎದುರಿಸಬೇಕಾಗಿದೆ. ಯಾವ್ಯಾವ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಎಲ್ಲದೂ ಕೂಡ ಒಂದು ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಇವತ್ತು ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿ ಕಚೇರಿಗೆ 44 ಮಂದಿ ನೋಟಿಸ್ ನೀಡಲಾಗಿರುವಂತಹ 44 ಮಂದಿ ಇವತ್ತು ಡಿಸಿ ಕಚೇರಿಗೆ ಹಾಜರಾಗ್ತಾರೆ. ಹಾಗೆ ವಿಚಾರಣೆಯನ್ನ ಕೂಡ ಮುಂದುವರಿಸ್ತಾರೆ.